ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಪರಮ್ ಮತ್ತೆ ಮಮ್ಮಿ 3 ಜನನು ರೆಡಿ ಆಗಿದ್ದೀವಿ. ಬುಜ್ಜಿ ಆಲ್ರೆಡಿ ಸ್ಕೂಲಿಗೆ ಹೋಗಾಯ್ತು. ಇವತ್ತು ನನ್ನ ಫ್ರೆಂಡು ಸೀಮಂತ ಫಂಕ್ಷನ್ ಇದೆ, ಇನ್ವೈಟ್ ಮಾಡಿದ್ರು. ಹಾಗಾಗಿ ಹೋಗ್ತಾ ಇದ್ದೀನಿ. ಯಾರಪ್ಪ ಫ್ರೆಂಡು ಅಂತಂದ್ರೆ ಇವ್ರು ಬಂದು ನನ್ನ ಇನ್ಸ್ಟಾ ಫ್ರೆಂಡು, ಮೈಸೂರವ್ರೇನೆ. ಸೊ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು, ಮಮ್ಮಿನೂ ಕರ್ಕೊಂಡು ಬನ್ನಿ ಪರಮ್ನ ಮಮ್ಮಿನ ಅಂತ. ಸೊ ವಿ ಆರ್ ರೆಡಿ. ಹೋಗೋಣ ಮಮ್ಮಿ? ಪುಟ. ನಾನು ಅವ್ರನ್ನ ಇದುವರೆಗೂ ಪರಿಚಯ ಆಗಿ 2 ಇಯರ್ಸ್ ಆಯಿತು. ಬಟ್ ಇದುವರೆಗೂ ಒಂದ್ಸಲನೂ ಫೇಸ್ ಟು ಫೇಸ್ ನೋಡಿಲ್ಲ. ಓನ್ಲಿ ಕಾಲಲ್ಲಿ ಮಾತಾಡ್ತಾ ಇದ್ವಿ, ಏನಾದರೂ ಪ್ರಮೋಷನ್ ವೀಡಿಯೋಸ್ ಇದ್ರೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಷ್ಟೇ. ಫಾರ್ ದಿ ಫಸ್ಟ್ ಟೈಮ್ ಅವರ ಸೀಮಂತಕ್ಕೇನೆ ಹೋಗ್ತಾ ಇದ್ವಿ ಆ್ಯಂಡ್ ಅವ್ರನ್ನ ಮೀಟ್ ಕೂಡ ಮಾಡ್ಕೊಂಡು ಬರೋಣ ಅಂತ. ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಬನ್ನಿ ಮಮ್ಮಿ ಈ ಕಡೆ, ನಿಮ್ಮದು ಸ್ಯಾರಿ ತೋರಿಸ್ತೀನಿ. ಸೊ ನೋಡಿ ನಮ್ಮ ಮಮ್ಮಿ ಸ್ಯಾರಿ. ಹೋಗೋಣ? ಓಕೆ ಬನ್ನಿ ಹೋಗೋಣ. ಸೊ ನಾವು ಫಂಕ್ಷನ್ಗೆ ಬಂದ್ವಿ. ಆಲ್ರೆಡಿ ಶಾಸ್ತ್ರಗಳೆಲ್ಲ ಶುರು ಮಾಡಿದ್ರು. ಅವರ ಕ್ಲೋಸ್ ರಿಲೇಟಿವ್ಸ್ನ ಇನ್ವೈಟ್ ಮಾಡಿದ್ರು ಅಂತ ಅನಿಸುತ್ತೆ. ನಾವು ಬಂದ್ವಿ, ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಇದಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಸೊ ಯಾವ ಮಗು ಆಗ್ಬೋದು ಅಂತ ಗೆಸ್ ಮಾಡೋದಕ್ಕೆ ನಾನಂತೂ ಗರ್ಲ್ ಬೇಬಿ ಅಂತ ಸೆಲೆಕ್ಟ್ ಮಾಡಿದೆ. ಮಮ್ಮಿ ಬಾಯ್ ಆಗ್ಬೋದು ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ಇವರೇ ರಂಜಿತಾ ಅಂತ ನನ್ನ ಫ್ರೆಂಡ್. ಸೊ ತುಂಬಾ ಖುಷಿ ಆಯಿತಪ್ಪ. ನಾವು ಮನಸ್ಸಿಂದ ಬ್ಲೆಸ್ ಮಾಡಿದ್ವಿ. ಒಳ್ಳೆ ಆರೋಗ್ಯವಾಗಿ ಮಗು ಆಗಲಿ, ಗಂಡಾಗಲಿ ಹೆಣ್ಣಾಗಲಿ ಆರೋಗ್ಯವಾಗಿ ತಾಯಿ ಮಗು ಇಬ್ಬರು ಸೇಫಾಗಿ ಡೆಲಿವರಿ ಆಗಲಿ ಅಂತ ನೀವೆಲ್ಲರೂ ಅಲ್ಲಿಂದನೇ ಬ್ಲೆಸ್ ಮಾಡಿಬಿಡಿ ಇವರಿಗೆ. ಸೊ ಪರಮ್ನ ಕರೆದ್ರು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವನು ಹೋಗಲಿಲ್ಲ. ಓಕೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ, ಏನಾದರೂ ಅಂದ್ಕೊಂಡಿದ್ದೀರಾ ಯಾವ ಬೇಬಿ ಆಗಬೇಕು ಅಂತ ಎಲ್ಲ ಅಂತ ಮಾತಾಡಿಸ್ತಾ ಇದ್ದೆ. ಅವರು ಯಾವ ಬೇಬಿ ಆದರೂ ಸರಿ. ಸೊ ಡೆಲಿವರಿ ಆದಮೇಲೆ ಅಮ್ಮನ ಮನೆಗೆ ಹೋಗ್ತೀನಿ ಆ್ಯಂಡ್ ಬೆಂಗಳೂರಿಗೆ ಹೋಗಬೇಕು ಅಂತೆಲ್ಲ ಒಂದಷ್ಟು ಡಿಸ್ಕಷನ್ ಮಾಡಿದ್ರು, ಮಾತುಕತೆ ಎಲ್ಲ ಮಾಡಿದ್ರು. ಓಕೆ ಅಂತ ಅಂದ್ಬಿಟ್ಟು ಇವಾಗ ಫೋಟೋಸ್ ಎಲ್ಲ ಆದಮೇಲೆ ಊಟದ ಕಡೆ ಹೋಗ್ತಾ ಇದ್ವಿ. ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಇವರು ಕ್ಯಾಟ್ರಿಂಗ್ ಹೇಳಿದರು. ಇನ್ನೊಂದೇನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ವೆರೈಟಿ ಡಿಶಸ್, ತುಂಬಾ ವೆರೈಟಿ ಡಿಶಸ್ ಮಾಡಿಸಿದ್ರು. ಆ್ಯಂಡ್ ಸ್ವೀಟ್ಸಲ್ಲೂ 3-4 ಥರ ಸ್ವೀಟ್ಸು, ಬಟರ್ ನಾನು ಎಲ್ಲ ಆಯಿತು. ತುಂಬಾ ಚೆನ್ನಾಗಿತ್ತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೋಬೇಕಿತ್ತು, ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನ ಅಂದ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ. ಅಂದರೆ ಪಾಪುಗೆ ರಾಗಿ ಸರಿಗೆ ನಾನು ಡ್ರೈ ಫ್ರೂಟ್ಸ್ ಏನು ಹಾಕ್ತೀನಲ್ವಾ, ರಾಗಿ ಎಲ್ಲ ಏನು ನಾನು ಪೌಡರ್ ಮಾಡಿಸಿದ್ದೀನಲ್ಲ ಅದ್ರ ಜೊತೆ ನಾನು ಹಾಕ್ಕೊಳ್ಳಲ್ಲ. ನಾನೇ ಸಪ್ರೇಟ್ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿ ಇಟ್ಕೊಂಡು ಅವ್ನಿಗೆ ರಾಗಿ ಸರಿ ಮಾಡಬೇಕಾದ್ರೆ ಎಷ್ಟು ಬೇಕು ಅಷ್ಟನ್ನ ನೋಡಿ ಹಾಕ್ಕೊಳ್ತೀನಿ. ಹಾಗಾಗಿ ವಾಲ್ನಟ್, ಪಿಸ್ತಾ, ಕ್ಯಾಶ್ಯೂ ಮತ್ತು ಬಾದಾಮ್ ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ. ಇನ್ನು ಅವನಿಗೆ ಸೀಡ್ಸು, ಕಾಳುಗಳು, ಮಖಾನ ಎಲ್ಲ ಏನು ರಾಗಿ ಪೌಡರ್ ಮಾಡಿಸಿರ್ತೀನಲ್ಲ ಅದ್ರ ಜೊತೆನೇ ಇರುತ್ತೆ. ಡ್ರೈ ಫ್ರೂಟ್ಸ್ ಪೌಡರ್ ಮಾತ್ರ ಇಷ್ಟು ಮಾತ್ರ ನಾನೇ ಮನೆಯಲ್ಲೇ ಸಪ್ರೇಟಾಗಿ ಮಾಡ್ಕೊಳ್ಳೋದು. ಸೊ ಇವಾಗ ಒಂದೇ ಎಷ್ಟೆಷ್ಟು ಬೇಕು ನೋಡಿಕೊಂಡು ಪಿಸ್ತಾ ಒಂದು ಓಪನ್ ಮಾಡ್ಕೋಬೇಕು. ಎಷ್ಟು ಬೇಕು ನೋಡ್ಕೊಂಡು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಡ್ರೈ ಫ್ರೂಟ್ ಪೌಡರ್ ಹಾಳಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಮಿಕ್ಸಿ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಕಚ್ಕೊಬಿಡುತ್ತೆ. ಸೊ ಇವಾಗ ಬಾದಾಮ್ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ಮಗು ಅದು ಅಡ್ಜಸ್ಟ್ ಆಗಲ್ಲ, ಬಾಡಿ ಹೀಟ್ ಆಗುತ್ತೆ, ಹಾಗಾಗಿ ಅಡ್ಜಸ್ಟ್ ಆಗಲ್ಲ. ಸೊ ಇವಾಗ ಅಂದ್ರೆ ನಾನು ಅವಾಗವಾಗ ಮಾಡ್ಕೋತಾ ಇರ್ತೀನಿ, ಒಂದೇ ಸಲ ಮಾಡಿ ಸ್ಟಾಕ್ ಇಡಲ್ಲ. ರಾಗಿ ಸರಿ ಅದು ರಾಗಿ ಪೌಡರ್ ಖಾಲಿ ಆಗೋಷ್ಟರಲ್ಲಿ 1 2 to 3 ಟೈಮ್ಸ್ ಆದ್ರೂ ನಾನು ಡ್ರೈ ಫ್ರೂಟ್ ಪೌಡರ್ನ ಮಾಡ್ಕೋತೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ರಾಗಿ ಎಲ್ಲ ಮೊಳಕೆ ಕಟ್ಟೋದು ಸಪ್ರೇಟು. ಇನ್ನು ಈ ಡ್ರೈ ಫ್ರೂಟ್ಸ್ ಎಲ್ಲ ಮನೇಲೇ ಫ್ರೈ ಮಾಡಿ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಷ್ಟು ಬೇಕು ಅಷ್ಟನ್ನು ನೋಡ್ಕೊಂಡು ತುಂಬಾನು ಮಾಡಿ ಇಟ್ಕೊಳ್ಳಲ್ಲ. ಸೊ ಇದು ಒಂದು 1 ಮಂತ್ 25 to 1 ಮಂತ್ ಬರೋ ಥರ ಮಾಡ್ಕೋತಾ ಇದ್ದೀನಿ. ಈ ವಾಲ್ನಟ್ ಬಿಡಿಸೋದಿದೆಯಲ್ಲ ಇದೇ ಟಫು. ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಇದು ಎಲ್ರಿಗೂ ಇಷ್ಟ ಆಗಲ್ಲ. ಇಷ್ಟ ಆಗೋರಿಗೆ ಅದನ್ನ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ. ಇದನ್ನ ಓಪನ್ ಮಾಡಿದ್ರೆ ಇದಿರುತ್ತೆ. ಇದನ್ನ ಇವಾಗ ಬಿಡಿಸ್ತೆ ಮತ್ತೆ ಪಿಸ್ತಾನ ಜೊತೆಗೆ ಬಿಡಿಸ್ಬಿಟ್ಟು ಫ್ರೈ ಮಾಡ್ಬಿಡ್ತೀನಿ. ಎಷ್ಟು ಕೆಲಸ ಬಾಕಿ ಇದೆ ನೋಡಿ. ಗ್ರಾಸರೀಸ್ ಎಲ್ಲ ನೆನೆ ಬಂತ, ಅದನ್ನೆಲ್ಲ ಸ್ಟೋರ್ ಮಾಡಬೇಕು. ಇವಾಗ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಿ ಇದಕ್ಕೆ ಸ್ಟೋರ್ ಮಾಡ್ತೀನಿ. ಚೆನ್ನಾಗೂ ಕಾಣಿಸುತ್ತೆ, ಮತ್ತೆ ಪಾಪುದು ಡ್ರೈ ಫ್ರೂಟ್ಸ್ ಪೌಡರ್ ಇದರಲ್ಲೇ ಇದೆ ಅಂತಲೂ ಗೊತ್ತಾಗುತ್ತೆ. ಸೊ ಇದಕ್ಕೆ ಸ್ಟೋರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಏನಪ್ಪ ಅಂತಂದರೆ ರಮ್ಯಾ ಅವರು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅದಕ್ಕಿಂತ ಮುಂಚೆಯಿಂದ ಅಂದರೆ
ಅವರ ಬರ್ಡೇಗೆ ನಾನು ವಿಶ್ ಮಾಡಿದೆ. ಅವಾಗ ನನಗೆ ಒಂದಷ್ಟು ಕಾಮೆಂಟ್ಸ್ಗಳು ಬಂದಿತ್ತು, ನೀವು ಮತ್ತೆ ರಮ್ಯಾ ಅವರಿಬ್ರು ಮಾತಾಡ್ತಾ ಇದ್ದೀರಾ ಇವಾಗ ಅಂತ. ಅದನ್ನ ಬಿಟ್ರೆ ಇದು ಹೆಂಗೆ ನಮ್ದು ಮಾತು ಮತ್ತೆ ಶುರು ಆಯ್ತು ಅನ್ನೋದಾದ್ರೆ, ರಮ್ಯಾ ಅವರು ಬೈ ಮಿಸ್ ಆಗಿ ಕೊಲ್ಯಾಬ್ನ ಒಂದು ರೀಲ್ಗೆ ಕೊಲ್ಯಾಬ್ನ ನನ್ನ ಅಕೌಂಟಿಗೆ ಕಳಿಸ್ಬಿಟ್ಟಿದ್ರು. ಸೊ ನಾನು ನೋಡಿ ಮಿಸ್ ಆಗಿ ಬಂತು ಅಂತ ಈ ರೀತಿ ಶುರು ಆಯ್ತು. ಬಟ್ ನಮ್ಮಿಬ್ರು ನಡುವೆ ಇಷ್ಟು ದಿನ ಮಾತುಕತೆ ಇರ್ಲಿಲ್ಲ. ತುಂಬಾ ಜನ ಇದ್ರ ಬಗ್ಗೆ ಕೇಳಿದೀರಾ, ಏನಕ್ಕೆ ನೀವು ಮತ್ತೆ ರಮ್ಯಾ ಅವ್ರು ಮಾತಾಡ್ತಿಲ್ಲ ಅಂತ ಕೇಳಿದೀರಾ, ಏನಕ್ಕೆ ರಮ್ಯಾ ಅವ್ರ ಮನೆ ಫಂಕ್ಷನ್ಸ್ಗೆ ನೀವು ಹೋಗಿಲ್ಲ ಅಂತ. ತುಂಬಾ ಎಷ್ಟು ಅಂತಂದ್ರೆ ಅವಾಗ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಯಾವುದೇ ಅವ್ರ ವಿಡಿಯೋ ಹಾಕಿದ್ರು ಕಾಮೆಂಟ್ಸ್ ಗಳಲ್ಲಿ ಕೇಳ್ತಾ ಇದ್ರಿ, ನಾನ್ ವಿಡಿಯೋ ಹಾಕಿದ್ರೆ ನನ್ನ ಕಾಮೆಂಟ್ಸ್ ಗಳಲ್ಲಿ ಬಂದು ಕೇಳ್ತಾ ಇದ್ರಿ. ಬಟ್ ನಾವು ಯಾವುದೇ ರೀತಿ ವಿಡಿಯೋಸ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋದಾಗ್ಲಿ ಮಾಡಿರ್ಲಿಲ್ಲ. ಏನು ನಮ್ಮಿಬ್ರ ಮಧ್ಯೆ ಏನು ಮನಸ್ತಾಪ ಆಯ್ತು, ಏನಕ್ಕೋಸ್ಕರ ಏನಾದ್ರೂ ಜಗಳ ಆಯ್ತಾ, ಇದನ್ನು ನಾವೇನು ಶೇರ್ ಮಾಡ್ಕೊಂಡಿಲ್ಲ. ಸೊ ನಾನು ಮೇನ್ ಪಾಯಿಂಟ್ ಬರೋಕ್ಕಿಂತ ಮುಂಚೆ ಒಂದ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಯಾವುದೇ ಫ್ರೆಂಡ್ಶಿಪ್ ಆಗ್ಲಿ, ಯಾವುದೇ ರಿಲೇಶನ್ಶಿಪ್ ಆಗ್ಲಿ, ಈಗ ನಾವು ಯಾವ್ದ್ರಿಂದನ ಈಗ ಸಣ್ಣ ಪುಟ್ಟ ಮನಸ್ತಾಪದಿಂದ ದೂರ ಆಗಿದೀವ, ಇಲ್ಲ ಥರ್ಡ್ ಪರ್ಸನ್ ಇಂದ ದೂರ ಆಗಿದೀವ, ಅದು ಮ್ಯಾಟರ್ ಆಗಲ್ಲ. ಸೊ ಅದು ದೂರ ಆದ್ಮೇಲೆ ನಾವು ಅವ್ರನ್ನ ಇಲ್ಲಿ ಇಟ್ಟಿರ್ತೀವಿ, ಡೈರೆಕ್ಟ್ ಇಲ್ಲಿಗೆ ತಂದು ಬಿಡ್ತೀವ, ಇಲ್ಲ ಅದೇ ಪೊಸಿಷನ್ ಅಲ್ಲಿ ಇಟ್ಟಿರ್ತೀವ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ನಾನು ನನ್ನಲ್ಲಾಗಿರ್ಬೋದು, ನೀವು ರಮ್ಯಾ ಅವರಲ್ಲಾಗಿರ್ಬೋದು, ನೀವು ನೋಡಿದ್ರೆ ನಾವ್ ಯಾವತ್ತೂನು ನನ್ನ ಬಗ್ಗೆ ಅವ್ರಾಗಿರ್ಬೋದು, ಅವ್ರ ಬಗ್ಗೆ ನಾನಾಗಿರ್ಬೋದು ಬೇರೆ ರೀತಿ ಯಾವತ್ತೂ ವಿಡಿಯೋಸ್ ಅಲ್ಲಿ ಮಾತಾಡಿಲ್ಲ. ಸೊ ಇಂಡೈರೆಕ್ಟ್ ಆಗಿರ್ಬೋದು, ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಂಗ್ ಹೇಳಿದ್ರು, ಹಿಂಗ್ ಹೇಳಿದ್ರು. ಸೊ ನನಗೇನು ಅಂತಂದ್ರೆ, ನನಗೆ ಫ್ರೆಂಡ್ಸ್ ನಾನ್ ಮಾಡ್ಕೊಳ್ಳೋದು ತುಂಬಾನೇ ಕಮ್ಮಿ. ನಾನಾಯ್ತು, ನನ್ ಕೆಲ್ಸ ಆಯ್ತು ಅಂತ ಇರ್ತೀನಿ. ಸೊ ಈ ಚೆನ್ನಾಗಿದ್ದಾಗ ಥರ್ಡ್ ಪರ್ಸನ್ ಎಂಟ್ರಿ ಆಗಿ, ಸೊ ಅದು ಮಾತಲ್ಲ ಅಷ್ಟೇನೆ, ಏನೇನೋ ಹೇಳ್ದೆ ಇರೋದೆಲ್ಲ ಹೇಳಿದೀವಿ ಅಂತ ಸಮ್ ಅನ್ಸುತ್ತೆ ಅಲ್ವಾ. ಸೊ ಅವರು ನನ್ಗೂ ಕ್ಲೋಸ್ ಇರ್ತಾರೆ, ಅವ್ರಿಗೂ ಕ್ಲೋಸ್ ಇರ್ತಾರೆ ಅಂದ್ಮೇಲೆ ಮೇ ಬಿ ಇರ್ಬಹುದೇನೋ ಅಂತ ಆತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವು ಅಲ್ಲೂ ಜಗಳ ಆಡ್ಕೊಂಡಿಲ್ಲ. ಸೊ ಹಂಗೆ ಸಣ್ಣದಾಗಿ ಮನಸ್ತಾಪ ಆಗಿ ಜಸ್ಟ್ ಮಾತ್ ಬಿಟ್ಟಿದ್ವಿ ಅಷ್ಟೇ. ಅದನ್ನ ಬಿಟ್ಟು ಯಾವ್ದೇ ರೀತಿ ಜಗಳ ಆಗಿರ್ಬೋದು, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಾಗಿರ್ಬೋದು, ಆತರ ಯಾವ್ದು ಮಾಡಿಲ್ಲ. ಸೊ ಅವಾಗ ನಾವಿಬ್ರು ಹೆಂಗೆ ಮಾತಾಡ್ಕೊಂಡು ಎಷ್ಟು ಕೇರಿಂಗ್ ಅಲ್ಲಿ ಇದ್ವಿ ಅಂಡ್ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ವಿ, ಅದ್ ಯಾವಾಗ್ಲೂ ಅದು ಇದ್ದೇ ಇರುತ್ತೆ. ಮೊದ್ಲಿಂದಾನು ಇತ್ತು, ಇವಾಗ್ಲೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಅಷ್ಟೇನೆ ಫ್ರೆಂಡ್ಸ್. ಬೇರೆ ಒಬ್ಬ ಮೂರನೇ ವ್ಯಕ್ತಿಯಿಂದ ಆಗಿದ್ದಂತಹ ಮನಸ್ತಾಪ ಅಷ್ಟೇನೆ. ಅಂಡ್ ನಾವು ಒಂದ್ ಟೈಮ್ ಟೆಂಪಲ್ ಹೋಗಿದಾಗ್ಲೂ ಸಿಕ್ಕಿದ್ರು, ಅವಾಗ್ಲೂ ನಾನ್ ಸ್ಮೈಲ್ ಮಾಡಿದ್ದೆ, ನಮ್ಮ ಮಮ್ಮಿನೂ ಮಾತಾಡ್ಸಿದ್ರು, ಅವ್ರುನು ನಾವು ಮಾತಾಡಿದ್ದಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಸೊ ಅದ್ರಲ್ಲಿ ಏನೂ ಇಲ್ಲ. ಸೊ ಮನಸ್ತಾಪ ಅನ್ನೋದು ಎಲ್ಲಾರ್ ಮಧ್ಯೆ, ಗಂಡ ಹೆಂಡತಿ ನಡುವೆ ಬರುತ್ತೆ, ಫ್ಯಾಮಿಲಿಯಲ್ಲಿ ಬರುತ್ತೆ, ಫ್ರೆಂಡ್ಸ್ ಜೊತೆ ಬರುತ್ತೆ. ಸೊ ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ನನಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತಂದ್ರೆ, ನನ್ನಿಂದ ಇವ್ರ ಮನ್ಸಿಗೆ ಬೇಜಾರಾಯ್ತು, ನಾನು ಮತ್ತೆ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡೋದು, ಬೇಡ ನಾನು ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡೋದೇ ಬೇಡ, ನನ್ನಿಂದ ಏನಾದ್ರೂ ಮಿಸ್ಟೇಕ್ ಆಗ್ಬಿಡುತ್ತೇನೋ, ಇಲ್ಲ ಆಗದೆ ಇದ್ರು ಈ ತರ ಥರ್ಡ್ ಪರ್ಸನ್ ಇಂದ ನಮ್ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೇನೋ, ಈ ತರ ಎಲ್ಲ ಅನಿಸ್ತಾ ಇರುತ್ತೆ. ಬಟ್ ಈ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರುತ್ತೆ. ಡೋಂಟ್ ವರಿ, ಯಾರು ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಆಗಿದ್ದಂತ ಸಣ್ಣ ಮಿಸ್ಟೇಕ್ ಇಂದ ಐ ಥಿಂಕ್ 2 years ಏನೇನೆ ನಾವು ಮಾತಾಡ್ಸಿರ್ಲಿಲ್ಲ. ಬಟ್ ನಾನು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ದೆ, ನಾನು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು ನೋಡ್ತಾ ಇದ್ದೆ. ಸೊ ನನಗೆ ಆರ್ಯನ್ ಹುಟ್ಟಿದಾಗ ಆಗಿರ್ಬೋದು, ಅವರ ಮನೆ ಫಂಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಸೀಮಂತ ಫಂಕ್ಷನ್ಸ್ ಆಗಿರ್ಬೋದು, ಗೃಹ ಪ್ರವೇಶದ ಎಲ್ಲಾನು ನೋಡ್ತೀವಲ್ವಾ. ನಾವು ನಾರ್ಮಲ್ ಆಗಿ ಹೆಂಗ್ ನೋಡ್ತೀವಿ ಹಂಗೆ ನೋಡ್ತಿರ್ತೀವಿ. ಬಟ್ ಮಾತೊಂದು ಆಡಿರ್ಲಿಲ್ಲ ಅಷ್ಟೇ. ಅದನ್ನ ಬಿಟ್ಟು ಕ್ಯಾಶುಯಲ್ ಆಗಿ ನಾನು ಹೆಂಗ್ ವಿಡಿಯೋಸ್ ವಾಚ್ ಮಾಡ್ತಿದ್ದೆ. ಅಂಡ್ ನಾವು ಪ್ರಮೋಷನ್ಗೆಲ್ಲ ಹೋದಾಗ್ಲೂ ಸಮ್ಟೈಮ್ಸ್ ಎದುರು ಬದ್ರಾಗಿದೀವಿ, ಬಟ್ ಮಾತಾಡಿಲ್ಲ ಅಷ್ಟೇನೆ. ಅದನ್ನ ಬಿಟ್ಟು ಇನ್ನೇನು ಇಲ್ಲ. ಇವಾಗ ನಾವಿಬ್ರು ಚಾಟ್ ಮಾಡ್ತೀವಿ ಅಂಡ್ ನಮ್ಮ ವಿಡಿಯೋಸ್ಗೆ ಒಬ್ರಿಗೊಬ್ರು ಲೈಕ್ ಮಾಡ್ತೀವಿ. ಸೊ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನಾವಿಬ್ರು ಮಾತಾಡ್ತಾ ಇದೀವಿ. ಇನ್ನು ಮುಂದೆ ಯಾವತ್ತೂ ಥರ್ಡ್ ಪರ್ಸನ್ ಇಂದ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗಲ್ಲ ಅಂತ ಅನ್ಕೋತೀವಿ. ಬಿಕಾಸ್ ನಮಗ್ ಗೊತ್ತಾಗೋಗಿದೆ, ಒಬ್ರಿಗೊಬ್ರು ಗೊತ್ತಾಗೋಗಿದೆ, ನಾವ್ ಯಾವ್ದೇ ರೀತಿ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಲ್ಲ. ಸೊ ಬೇರೆಯೊಬ್ರಿಂದ ಆಗಿತ್ತು ಅಂತ ಅಂದ್ರೂ ಅದನ್ನ ಯಾವ ರೀತಿ ಸೈಲೆಂಟ್ ಆಗಿ ಬಿಟ್ಬಿಡ್ಬೇಕು ಹಂಗೆ ಬಿಟ್ಬಿಟ್ಟಿದ್ವಿ. ಸೊ ಅದು ಇಷ್ಟು ದಿನ ಸೈಲೆಂಟ್ ಆಗಿನೇ ಕ್ಯಾರಿ ಆಯ್ತು ಅಷ್ಟೇನೆ. ಅದನ್ನ ಬಿಟ್ಟು ಇನ್ ಮುಂದೆ ಆಗಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಅವರ ವ್ಯಕ್ತಿತ್ವ ಅವ್ರಿಗೆ ಇದ್ದೇ ಇರುತ್ತೆ. ಯಾರು ಏನೇ ಮಾಡಿದ್ರು ಅವ್ರೇನು ಅನ್ನೋದನ್ನ
ಅವರ ಸೈಲೆಂಟನ್ನೇ ತೋರಿಸುತ್ತೆ ಯಾವಾಗ್ಲೂನು. ಸೊ ಇದನ್ನ ನಾನು ಒಂದು ಅಬ್ಸರ್ವ್ ಮಾಡಿದೆ. ಸೊ ನಾನು ಅವರಲ್ಲಾಗಿರ್ಬೋದು, ನನ್ನಲ್ಲಾಗಿರ್ಬೋದು, ತುಂಬಾ ಜನ ಹೇಳ್ತಾ ಇದ್ರಿ, ಯಾರು ಎಷ್ಟೇ ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ನೀವ್ ಏನಕ್ಕೆ ಮಾತಾಡ್ತಿಲ್ಲ. ಸೊ ತುಂಬಾ ಜನ ಕಾಮೆಂಟ್ ಗಳಲ್ಲಿ ಬಂದು ನಮ್ಮಿಬ್ರಿಗೂನು ಒಂದೇ ವ್ಯಕ್ತಿ ಬಂದ್ಬಿಟ್ಟು ರಾಂಗ್ ಕಮೆಂಟ್ ಹಾಕಿದ್ರು ನನ್ ತಲೆ ಕೆಡ್ಸ್ಕೊಂಡಿಲ್ಲ, ಅದಕ್ಕೆ ರಿಪ್ಲೈ ಕೂಡ ಮಾಡಕ್ ಹೋಗಿಲ್ಲ. ಗೊತ್ತು ಅಲ್ಲೂ ಬಂದು ಮೂರನೇ ವ್ಯಕ್ತಿ ಬಂದು ಇನ್ನೇನೋ ಕಿತಾಪತಿ ಮಾಡಕ್ ಹೋಗೋದು, ಅದ್ರಿಂದ ಇನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಇದೆಲ್ಲ ನಮಗ್ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ. ಸೊ ಹಂಗಾಗಿ ನಾವ್ ಅಲ್ಲೂ ರಿಯಾಕ್ಟ್ ಮಾಡಕ್ ಹೋಗಿರ್ಲಿಲ್ಲ. ಇವಾಗ ಒಳ್ಳೆ ಟೈಮ್ ಬಂದಿದೆ ಅಂಡ್ ಏನು ಯಾರು ಏನು ಅಂತನೂ ಗೊತ್ತಾಗಿದೆ. ಸೊ ಹಂಗಾಗಿ ನಾವಿಬ್ರು ಇವಾಗ ಮಾತಾಡ್ತಾ ಇದೀವಿ. ಇವಾಗ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನೀವೆಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಅಂತ. ಸೊ ಆಗಿದ್ ಒಂದೇ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾತಾಡ್ತಿರ್ಲಿಲ್ಲ. ಇವಾಗ ಎಲ್ಲಾ ಸಾಲ್ವ್ ಆಗಿದೆ. ಸೊ ನಾವು ಮಾತಾಡ್ತಾ ಇದೀವಿ. ಸೊ ನನಗೂ ಖುಷಿ ಇದೆ. ಅಂದ್ರೆ ನನಗೆ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಇಲ್ಲ. ಒಂದು ರಿಲೇಶನ್ಶಿಪ್ ಚೆನ್ನಾಗಿದೆ ನಮ್ದು, ಫ್ರೆಂಡ್ಶಿಪ್ ಅಂತ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೇನೆ ನಾನು ಇಷ್ಟಪಡ್ತೀನಿ ಹೊರತು ಯಾವತ್ತೂ ಅದನ್ನ ನನ್ನ ಕೈಯಿಂದ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಅಂಡ್ ನಮ್ಮ ಮಮ್ಮಿನೂ ಅಷ್ಟೇನೆ ಅವಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು, ನಾನು ಆಗಿದೆ. ಬಟ್ ಅಂದ್ರೆ ಚೆನ್ನಾಗಿರೋ ರಿಲೇಶನ್ಶಿಪ್ ಅಲ್ಲಿ ಅದು ಬ್ರೇಕ್ ಆಯ್ತು ಅಂತಂದ್ರೆ ಅದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅದರಿಂದ ಹೊರಗ್ ಬರಕ್ ಆಗಿರ್ಬೋದು, ನಮ್ಮಿಂದಾನೇ ಮಿಸ್ಟೇಕ್ ಆಯ್ತಾ ಅಂತ ನಮ್ಮಲ್ಲೇ ಕೊರಗ್ತಾ ಇರ್ತೀವಿ ಸ್ವಲ್ಪ. ಅದೆಲ್ಲ ಇವಾಗ ಕ್ಲಿಯರ್ ಆಗಿದೆ. ಸೊ ನಾವು ವಿಶ್ ಮಾಡಿದ್ವಿ ಬರ್ಡೇಗೆ ಅಂಡ್ ನಮ್ಮ ವಿಡಿಯೋಸ್ಗೆಲ್ಲ ಲೈಕ್ ಮಾಡ್ತೀವಿ. ನಾನು ಅವ್ರಿಗಾಗಿರ್ಬೋದು, ಅವ್ರು ನನ್ನ ವಿಡಿಯೋಸ್ಗಾಗಿರ್ಬೋದು, ಎವ್ರಿಥಿಂಗ್ ಇಸ್ ಓಕೆ. ನಾವು ಇಷ್ಟೇ ಆಗಿದ್ದು. ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಎಷ್ಟೋ ದಿನದಿಂದ ಹೇಳ್ಬೇಕಂತ ಅನ್ಕೊಂಡ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡೋಕ್ಕಾಗಿರ್ಲಿಲ್ಲ. ಬಟ್ ಇವಾಗ ನಾರ್ಮಲ್ ಆಗಿ ಮಾತಾಡ್ತಾ ಇದೀವಲ್ವಾ, ಸೊ ಹಂಗಾಗಿ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವ್ದೇ ರೀತಿ ತೊಂದ್ರೆ ಇಲ್ಲ. ರಮ್ಯಾ ಅವರು ನಾನು ತಿರುಪತಿಗೆ ಹೋಗಿದ್ದಾಗ್ಲೇನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ನಾನು ಇನ್ನ ಪಾಪು ಬರ್ಡೇ ತಿರುಪತಿ ವಿಡಿಯೋಸ್ ಅನ್ಕೊಂಡು ಅದನ್ನೇ ಇನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಈ ವಿಡಿಯೋನು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು, ನಿಮಗೂ ಒಂದು ಕ್ಲಾರಿಫಿಕೇಶನ್ ಸಿಗ್ಬೇಕಲ್ವಾ ಅಂದ್ಬಿಟ್ಟು ಕಂಟಿನ್ಯೂಷನ್ ವಿಡಿಯೋದಲ್ಲೇ ಮಾಡಿದೀನಿ. ಸೊ ನಿಮಗೂ ಖುಷಿ ಆಗಿರುತ್ತೆ. ರೀಸನ್ ನ ಕೇಳಿ ಯಾವ್ದ್ರಿಂದ ಹೆಂಗಾಯ್ತು, ಇವಾಗ ಏನಾಯ್ತು. ಎಲ್ಲಾರ್ ಲೈಫಲ್ಲೂ ಅಷ್ಟೇ ಥರ್ಡ್ ಪರ್ಸನ್ ಎಂಟ್ರಿ ಆಗಿರ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೇನೆ ಅಂತಾನೆ ಬಂದಿರ್ತಾರೆ ಅವರು. ಸೊ ಅಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತಂದ್ರೆ ಆ ರಿಲೇಶನ್ಶಿಪ್ ಸ್ಟಾಪ್ ಆಗಿರುತ್ತೆ, ಇಲ್ಲ ಬ್ರೇಕ್ ಆಗಿರುತ್ತೆ. ಅವ್ರು ಏನೇ ಮಾಡಿದ್ರು ನಾವು ಹೆಂಗೆ ಇರ್ತೀವಿ ಅನ್ನೋದು, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಬ್ಯಾಲೆನ್ಸ್ಡ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ. ಇವಾಗ ಒಂದಷ್ಟು ಕೆಲಸಗಳು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ಗ್ರಾಸರೀಸ್ ಎಲ್ಲ ಅರೇಂಜ್ ಮಾಡ್ಬೇಕು, ಮತ್ತೆ ಪಾಪದ್ದು ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಬೇಕು. ಬನ್ನಿ ಮಾಡುವ.